ಲೂಕ ಬರೆದ ಸುವಾರ್ತೆ 9ನೇ ಅಧ್ಯಾಯ 37ರಿಂದ 43. ಮರುದಿವಸ ಅವರು ಬೆಟ್ಟದಿಂದ ಇಳಿದು ಬಂದಾಗ ಜನರ ದೊಡ್ಡ ಗುಂಪು ಆತನೆದುರಿಗೆ ಬಂತು. ಆಗ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ ಇವನೊಬ್ಬನೇ ಮಗನು, ಇವನನ್ನು ದೆವ್ವ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ. ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನ ಒದ್ದಾಡಿಸುತ್ತದೆ. ಬಹಳ ಕಷ್ಟ ಕೊಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರನ್ನು ಬೇಡಿಕೊಂಡೆನು, ಆದರೆ ಅವರಿಂದ ಆಗದೆ ಹೋಯಿತು ಎಂದು ಕೂಗಿ ಹೇಳಿದನು. ಅದಕ್ಕೆ ಯೇಸು, ನಂಬಿಕೆಯಿಲ್ಲದ ಮೂರ್ಖ ಸಂತಾನವೇ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಸಹಿಸಿಕೊಳ್ಳಲೆ? ನಿನ್ನ ಮಗನನ್ನು ಇಲ್ಲಿಗೆ ಕರಕೊಂಡು ಬಾ ಅಂದನು. ಆ ಹುಡುಗನು ಇನ್ನು ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತು. ಆದರೆ ಯೇಸು ಆ ದೆವ್ವವನ್ನು ಗದರಿಸಿ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಯ ಕೈಗೆ ಕೊಟ್ಟನು. ಅದನ್ನು ನೋಡಿ ಎಲ್ಲರೂ ದೇವರ ಮಹತ್ವಕ್ಕೆ ಬೆರಗಾದರು. ಇಲ್ಲಿ ಒಬ್ಬ ತಂದೆ ಇದ್ದಾನೆ, ಅವನ ಮಗನಿಗೆ ಒಂದು ದೆವ್ವ ಹಿಡಿದಿದೆ. ಆ ದೆವ್ವ ಅವನ ಮೈ ಒಳಗೆ ಬರ್ತಿದ್ದಂಗೆ ಅವನು ಬಹಳವಾಗಿ ಕೂಗಲಿಕ್ಕೆ ಆರಂಭಿಸ್ತಾನೆ, ಬಹಳವಾಗಿ ಕಿರಿಚಲಿಕ್ಕೆ ಆರಂಭಿಸ್ತಾನೆ, ಬಹಳವಾಗಿ ಅರಚಲಿಕ್ಕೆ ಆರಂಭಿಸ್ತಾನೆ. ಒಂದ್ಸಾರಿ ಆ ದೆವ್ವ ಅವನ ಮೈ ಒಳಗೆ ಬಂದ ಕೂಡಲೇ ಅವನನ್ನು ಒದ್ದಾಡಿಸದೆ ಆ ದೆವ್ವ ಅವನನ್ನು ಬಿಡುವುದಿಲ್ಲ. ಮತ್ತೆ ಆ ದೆವ್ವ ಅವನ ಒಳಗೆ ಬಂದ ಕೂಡಲೇ ಅವನ ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸ್ತದೆ. ಆ ದೆವ್ವದಿಂದ ಅವನು ಬಹಳ ಚಚ್ಚಿ ಹೋಗಿದ್ದಾನೆ. ಆ ದೆವ್ವ ಅವನ ಒಳಗಡೆ ಸೇರಿ ಅವನನ್ನು ಬಹಳ ಹಾನಿ ಮಾಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಆ ಹುಡುಗನ ತಂದೆ ಯೇಸು ಸ್ವಾಮಿ ಶಿಷ್ಯನ ಕರ್ಕೊಂಡೋಗಿ ಪ್ರೇಯರ್ ಮಾಡಿಸ್ತಾರೆ, ಬಿಡುಗಡೆ ಆಗುತ್ತಂತ. ಬಿಡುಗಡೆ ಆಗಲಿಲ್ಲ. ಮಾರನೇ ದಿನ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದಿದ್ದಾನೆ. ಆ ಸ್ಥಳಕ್ಕೆ ಬಂದಾಗ ಆ ಹುಡುಗನ ತಂದೆ ಹೋಗಿ ತನ್ನ ಮಗನ ಕಷ್ಟ ಎಲ್ಲ ಯೇಸು ಸ್ವಾಮಿ ಮುಂದೆ ಹೇಳ್ಕೊಂಡಿದ್ದಾನೆ. ಆಗ ಯೇಸು ಸ್ವಾಮಿ ಆ ಹುಡುಗಿನ ಹಿಡಿದುವಂತ ದೆವ್ವನ ಗದರಿಸ್ತಾನೆ. ಗದರಿಸುವಾಗ ದೆವ್ವ ಬಿಟ್ಟು ಹೋಗಿದೆ. ದೇವರ ಆ ಹುಡುಗನನ್ನು ವಾಸಿ ಮಾಡಿ ಆ ಹುಡುಗನ ತಂದೆ ಕೈಗೆ ಆ ಹುಡುಗನನ್ನ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಇದು ಅಲ್ಲಿರುವಂತ ವಿಷಯ. ಹೇಳ್ರಿ, ಒಂದು ದೇವರು ನಿನ್ನ ಅಗತ್ಯತೆಗಳನ್ನ ಪೂರೈಸುತ್ತಾನೆ. ಈ ಲೋಕದಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಏನು ಅವಶ್ಯಕತೆ ಇದೆ, ತನ್ನ ಮಗನಿಗೆ ಏನು ಅಗತ್ಯತೆ ಇದೆ, ತನ್ನ ಮಗನಿಗೆ ಏನು ಬೇಕಂತ ತಿಳ್ಕೊಂಡು ತನ್ನ ಮಗನ ಅವಶ್ಯಕತೆನ ಪೂರೈಸ್ತಾನೆ. ಈ ಲೋಕದಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿಗೆ ಏನ್ ಬೇಕು, ತನ್ನ ಹೆಂಡತಿ ಅವಶ್ಯಕತೆ ಏನು, ತನ್ನ ಹೆಂಡತಿ ಅಗತ್ಯತೆ ಏನಂತ ತಿಳ್ಕೊಂಡು ಬರೀ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಆಕೆಯ ಅಗತ್ಯತೆಗಳನ್ನ ಗಂಡನು ಪೂರೈಸುತ್ತಾನೆ. ಈ ಲೋಕದಲ್ಲಿ ಒಬ್ಬ ಮೇಲಾಧಿಕಾರಿ ತನ್ನ ಕೈ ಕೆಳಗೆ ಕೆಲಸ ಮಾಡುವಂತ ಆ ಅಧಿಕಾರಿಯ ಅಗತ್ಯತೆ ಏನು ಅಂತ ತಿಳ್ಕೊಂಡು ಅವನಿಗೇನು ಅವಶ್ಯಕತೆ ಇದೆ, ಅವನಿಗೇನು ಬೇಕು ಅಂತ ತಿಳ್ಕೊಂಡು ಬರೀ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತನ್ನ ಕೈ ಕೆಳಗೆ ಕೆಲಸ ಮಾಡುವ ಅಧಿಕಾರಿಯ ಅಗತ್ಯತೆಯನ್ನ ಮೇಲಾಧಿಕಾರಿ ಪೂರೈಸ್ತಾನೆ. ಈ ಲೋಕದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ತನ್ನನ್ನು ಹಿಂಬಾಲಿಸುವ ಜನರ, ತನ್ನನ್ನು ಫಾಲೋ ಮಾಡುವಂತ ಜನರ ಅವಶ್ಯಕತೆಗಳು ಏನು, ಅವ್ರ ಕಷ್ಟ ಏನು, ಅವ್ರ ಬಾಧೆ ಏನು, ಅವ್ರಿಗೇನು ಬೇಕು ಅಂತ ಗುರುತಿಸಿ ಅವರ ಅಗತ್ಯತೆಗಳನ್ನ ರಾಜಕೀಯ ವ್ಯಕ್ತಿ ಪೂರೈಸುತ್ತಾನೆ. ಅದೇ ಪ್ರಕಾರ ನಿನ್ನ ಅಧಿಕಾರಿ ಯೇಸು ನಿನಗೇನು ತೊಂದರೆ ಇದೆ, ನಿನಗೇನು ಕಷ್ಟ ಇದೆ, ನಿನಗೇನು ಬಾಧೆ ಇದೆ, ನಿನಗೇನು ಇಕ್ಕಟ್ಟಿದೆ, ನಿನಗೇನು ಅವಶ್ಯಕತೆ ಇದೆ, ಇವತ್ತೆಂತ ಕಷ್ಟದಲ್ಲಿ ಬಂದಿದೆಯಾ, ಎಂತ ಸಮಸ್ಯೆಯಲ್ಲಿ ಬಂದಿಯಾ, ಎಂತ ನೋವಲ್ಲಿ ಬಂದಿಯಾ, ಎಂತ ಬಾಧೆಯಲ್ಲಿ ಬಂದಿಯಾ, ನಿನ್ನ ಅವಶ್ಯಕತೆಗಳನ್ನು ನೋಡಿ ಈ ದಿನ ನನ್ನ ದೇವರು
ನಿನ್ನ ಪ್ರತಿ ಅವಶ್ಯಕತೆಗಳನ್ನ ನನ್ನ ದೇವರು ಪೂರೈಸುವ ದೇವರಾಗಿದ್ದಾನೆ. ಪಕ್ಕದವ್ರು ನೋಡಿ ಹೇಳ್ರಿ, ಚಿಂತೆ ಮಾಡಬೇಡ, ಭಯ ಪಡಬೇಡ, ಎದುರಬೇಡ, ದೇವರು ನಿನ್ನ ಪ್ರತಿ ಅವಶ್ಯಕತೆಗಳನ್ನ ಪೂರೈಸುತ್ತಾನೆ. ಈ ಲೋಕದ ತಂದೆ ನಿಮ್ಮ ಅವಶ್ಯಕತೆಗಳನ್ನ ತೀರಿಸಬಹುದು, ತೀರಿಸದೆ ಹೋಗಬಹುದು. ಮೇಲಾಧಿಕಾರಿ ತನ್ನ ಕೈ ಕೆಳಗಿರುವ ಆ ಒಂದು ಅಧಿಕಾರಿಯ ಅವಶ್ಯಕತೆಗಳನ್ನ ಪೂರೈಸಬಹುದು, ಪೂರೈಸದೆ ಹೋಗಬಹುದು. ನಿನ್ನ ಗಂಡ ನಿನ್ನ ನೋಡಬಹುದು, ನೋಡದೆ ಹೋಗಬಹುದು. ನಿನ್ನ ಅವಶ್ಯಕತೆಗಳನ್ನ ತೀರಿಸಬಹುದು, ತೀರಿಸದೆ ಹೋಗಬಹುದು. ರಾಜಕೀಯ ವ್ಯಕ್ತಿ ತನ್ನನ್ನು ಹಿಂಬಾಲಿಸುವ ಜನರ ಕಷ್ಟ ನೋಡಬಹುದು, ನೋಡದೆ ಹೋಗಬಹುದು. ಅವರ ಅವಶ್ಯಕತೆಗಳನ್ನು ಪೂರೈಸಬಹುದು, ಪೂರೈಸದೆ ಹೋಗಬಹುದು. ಆದರೆ ಪರಲೋಕದ ಅಧಿಕಾರಿಯಾದ ಯೇಸು ನಿನ್ನ ಪ್ರತಿ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ಬೇಕಂದ್ರೆ ನಂಬಿಕೆಯಿಂದ ಹಾಡ್ಬೇಕು. ಅದನ್ನ ಹೆಂಗಾಡ್ಬೇಕು ಗೊತ್ತಾ? ದೇವರು ನಿಜವಾಗಲೂ ನನ್ನ ಅವಶ್ಯಕತೆಗಳನ್ನು ಪೂರೈಸ್ತಾನೆ, ನಿಜವಾಗಲೂ ನನ್ನ ಅವಶ್ಯಕತೆಗಳನ್ನು ಸಂಧಿಸ್ತಾನೆ, ನಿಜವಾಗಲೂ ನನ್ನ ಕಷ್ಟಗಳನ್ನ ಆತನ ಬಗೆಹರಿಸ್ತಾನೆ. ದೇವರು ಯಾವಾಗ ಗೊತ್ತಾ ಕಾರ್ಯ ಮಾಡೋದು? ಯಾರ ಜೀವಿತದಲ್ಲಿ ಗೊತ್ತಾ ಕಾರ್ಯ ಮಾಡೋದು? ಯಾರು ನಂಬುತ್ತಾರೋ ದೇವರು ನನ್ನ ಅವಶ್ಯಕತೆಗಳನ್ನ ಪೂರೈಸ್ತಾನೆ, ನನ್ನ ಅಗತ್ಯತೆಗಳನ್ನ ಸಂಧಿಸ್ತಾನಂತ ಯಾರು ನಂಬಿಕೆಯಿಂದ ಹೇಳುತ್ತಾರೋ, ನಂಬಿಕೆಯಿಂದ ಹಾಡುತ್ತಾರೋ, ನಾ ನಂಬುತ್ತೇನೆ, ಅವರು ಬಂದ ಸ್ಥಿತಿಯಲ್ಲಿ ಹೋಗಲ್ಲ. ಅಗತ್ಯತೆಗಳನ್ನು ದೇವರು ಪೂರೈಸಿ ಕಳಿಸ್ತಾರೆ. ಅನ್ನ ಅನ್ನುವಂಥ ಒಬ್ಬ ಸ್ತ್ರೀ ಮಕ್ಕಳಿಲ್ಲ, ನನಗೆ ಮಕ್ಕಳು ಬೇಕಂತ ದೇವರ ಹತ್ರ ಬಂದಿದ್ದಾಳೆ. ದೇವರು ಆಕೆ ಗಂಡು ಮಗುವನ್ನು ಕೊಟ್ಟು ಆಕೆಯ ಅವಶ್ಯಕತೆಯನ್ನು ನನ್ನ ದೇವರು ತೀರಿಸಿದ್ದಾನೆ. ಯಾಯಿರನ ಮಗಳು ಸತ್ತೋಗಿದ್ದಾಳೆ. ಯಾಯಿರನ ಮಗಳು ಸತ್ತೋದಾಗ ನನ್ನ ಮಗಳು ಸತ್ತೋಗಿದ್ದಾಳೆ, ನನ್ನ ಮಗಳು ಸತ್ತೋಗಿದ್ದಾಳೆ, ನನ್ನ ಮಗಳು ಸತ್ತೋಗಿದ್ದಾಳೆ, ನನ್ನ ಮಗಳು ನನಗೆ ಬೇಕು, ನನ್ನ ಮಗಳಿಗೆ ನನಗೆ ಬೇಕು, ಏಸಯ್ಯ ನನ್ನ ಮಗಳು ನನಗೆ ತಿರುಗಬೇಕು ಅಂತ, ನನ್ನ ಮಗಳು ನನಗೆ ತಿರುಗಿ ಬೇಕಂತ ಒಂದು ಅಗತ್ಯತೆಯಿಂದ ಬಂದಿದ್ದಾನೆ. ನನ್ನ ದೇವರು ಸತ್ತು ಹೋಗಿರುವ ಯಾಯಿರನ ಮಗಳನ್ನ ಎಬ್ಬಿಸಿ, ಯಾಯಿರನಿಗೆ ತನ್ನ ಮಗಳನ್ನ ಒಪ್ಪಿಸಿ ಯಾಯಿರನ ಅಗತ್ಯತೆಯನ್ನ ನಾ ದೇವರು ತೀರ್ಚಾಡ. ಪಾರ್ಥಿಮಾಯ ಅನ್ನುವಂಥ ಒಬ್ಬ ಕುರುಡನು, ನನಗೆ ಕಣ್ಣಿಲ್ಲ, ನನಗೆ ಕಣ್ಣು ಬೇಕು ದೇವ, ನನಗೆ ಕಣ್ಣಿಲ್ಲ, ನನಗೆ ಕಣ್ಣು ಬೇಕು. ದಾವಿದ ಕುಮಾರ, ದಾವಿದ ಕುಮಾರ, ನನಗೆ ಕಣ್ಣಿಲ್ಲ, ನನಗೆ ಕಣ್ಣು ಬೇಕು ಅಂತ ದೇವರನ್ನ ಕೂಗಿದ್ದಾನೆ. ದೇವ್ರಿಗೆ ಸ್ತೋತ್ರ. ನನ್ನ ದೇವರು ಅವನಿಗೆ ಮತ್ತೆ ಕಣ್ಣುಗಳು ಕೊಟ್ಟು ಅವನ ಅಗತ್ಯತೆಯನ್ನು ನನ್ನ ದೇವರು ಪೂರೈಸಿದ್ದಾನೆ. ಪ್ರವಾದಿಯ ಹೆಂಡತಿ ತನ್ನ ಗಂಡ ಸಾಲ ಮಾಡಿ ಸತ್ತೋಗಿದ್ದಾನೆ. ಸಾಲ ಕೊಟ್ಟವ್ರು ತನ್ನ ಇಬ್ಬರು ಮಕ್ಕಳಿಗೆ ದಾಸರಾಗಿ ಹೇಳ್ಕೊಂಡು ಹೋಗಿ ಬಂದಿದ್ದಾರೆ. ಅಂತ ಕಷ್ಟದಲ್ಲಿ ಪ್ರವಾದಿಯಾದಂಥ ಎಲೀಷನ ಹತ್ರ ಬಂದು ಹೇಳ್ತಾಳೆ, ಅಯ್ಯ ನನ್ನ ಗಂಡ ಸಾಲ ಮಾಡಿ ಸತ್ತೋಗಿದ್ದಾನೆ, ಸಾಲ ಕೊಟ್ಟವ್ರು ನನ್ನ ಮಕ್ಕಳನ್ನ ಹೇಳ್ಕೊಂಡು ಹೋಗಿ ಬಂದಿದ್ದಾರೆ, ಅಯ್ಯ ನನಗೆ ಸಹಾಯ ಮಾಡಯ್ಯ, ನನ್ನ ಸಾಲ ತೀರಿಸಯ್ಯ, ನನ್ನ ಕಷ್ಟ ತೀರಿಸಯ್ಯ. ನನ್ನ ದೇವರು ಆಕೆ ಮನೆಯಲ್ಲಿ ನೀರು ತುಂಬಿದ ಎಲ್ಲ ಪಾತ್ರೆಗಳನ್ನು ಎಣ್ಣೆಯಾಗಿ ಮಾರ್ಪಡಿಸಿ ಆ ಎಣ್ಣೆ ಮಾರಿ ಸಾಲ ತೀರಿಸಿ ಪ್ರವಾದಿಯ ಹೆಂಡತಿಯ ಅಗತ್ಯತೆಯನ್ನ ನನ್ನ ದೇವರು ಪೂರೈಸಿದ್ದಾನೆ. ಈ ವಾಕ್ಯ ಹೇಳುತ್ತಿರುವಾಗ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಹಣ ಇಲ್ಲ ಅಂತ ಬಂದಿದ್ದೀರಾ, ದುಡಿಮೆ ಇಲ್ಲ ಅಂತ ಬಂದಿದ್ದೀರಾ, ಉದ್ಯೋಗ ಇಲ್ಲ ಅಂತ ಬಂದಿದ್ದೀರಾ, ವ್ಯಾಪಾರ ಇಲ್ಲ ಅಂತ ಬಂದಿದ್ದೀರಾ, ಸೇವೆ ಇಲ್ಲ ಅಂತ ಬಂದಿದ್ದೀರಾ, ಆತ್ಮಗಳು ಬೇಕಂತ ಬಂದಿದ್ದೀರಾ, ಸಭೆ ಕಟ್ಟಬೇಕಂತ ಬಂದಿದ್ದೀರಾ, ಯಾವ ಅವಶ್ಯಕತೆಯಿಂದ ಬಂದಿದ್ದೀರಿ? ನನ್ನ ದೇವರು ಹೇಳ್ತಾನೆ, ಆ ದೆವ್ವ ಹಿಡಿದ ಹುಡುಗನ ತಂದೆ ಹೆಂಗೆ ಪ್ರಾರ್ಥನೆ ಮಾಡ್ದ ಹಂಗೆ ಪ್ರಾರ್ಥನೆ ಮಾಡಿ. ನೀ ಪ್ರಾರ್ಥನೆ ಮಾಡು, ನೀ ಪ್ರಾರ್ಥನೆ ಮಾಡು, ನೀ ಪ್ರಾರ್ಥನೆ ಮಾಡು, ನೀ ಪ್ರಾರ್ಥನೆ ಮಾಡು. ನೀ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ರೆ ನಿನ್ನ ಅಗತ್ಯತೆಗಳನ್ನ ಪೂರೈಸಲಿಕ್ಕೆ ನಾನು ರೆಡಿ ಆಗಿದ್ದೇನೆ. ದೇವ್ರು ನಂಬಿಲ್ದೇ ಇರುವ ಅನೇಕ ಅನ್ಯ ಜನರು ಬಾಯಲ್ಲಿ ಬರೋ ಮಾತೇನು ಗೊತ್ತಾ? ಏನ್ ಜೀವನನೋ, ಏನು ಕುಟುಂಬನೋ, ಏನು ಮಕ್ಕಳೇನೋ, ಏನು ಗಂಡ ಏನೋ, ಹಣ ಇಲ್ಲ, ದುಡಿಮೆ ಇಲ್ಲ, ವ್ಯಾಪಾರ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಗೊಣಗ್ತಾ ಜೀವನ ಮಾಡ್ತೀವಿ. ನಾವು ಸಹ ಒಂದಿನ ಹಂಗೆ ಗೊಣಗ್ತಾ ಇದ್ದೀವಿ. ಆದರೆ ಇವಾಗ ದೇವ್ರು ನಂಬಿದ ಮೇಲೆ, ದೇವ್ರ ಹತ್ರ ಬಂದ ಮೇಲೆ ಆ ರೀತಿ ಗೊಣಗೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ಯಾಕೆ? ನಾವು ಮುಂಚೆ ಗೊಣಗ್ತಾ ಇದ್ವಿ,
ಏನ್ ಜೀವನನೋ ಏನೋ, ಯಾಕೆ ಬದುಕಬೇಕೋ ಏನೋ, ಬದುಕೋದಕ್ಕಿಂತ ಸಾಯದ ಮೇಲೂ ಈ ರೀತಿ ಕೊಣಗ್ತಾ ಇದ್ವಿ ಕಷ್ಟಗಳನ್ನ ನೆನೆಸ್ಕೊಂಡು. ಈಗ ಪೂರ್ತಿ ಕೊಣಗುದು ದೇವ್ರು ಸ್ಟಾಪ್ ಮಾಡಿದಾನೆ. ಯಾಕೆ ಕೊಣಗುದು ನಿಂತೋಗಿದೆ ಗೊತ್ತಾ? ಅಗತ್ಯತೆಗಳನ್ನು ಪೂರೈಸುವ ದೇವರು ನಮ್ಮ ಸಂಗಡ ಇದ್ದಾನೆ. ಒಂದಿನ ನಮ್ಗೆ ಸುಮಾರು 21 ವರ್ಷಗಳ ಹಿಂದೆ ನನಗೆ ಚೆನ್ನಾಗಿ ನೆನಪಿದೆ. ದೇವ್ರು ನಂಬೋದಕ್ಕಿಂತ ಮುಂಚೆ, ದೇವ್ರನ್ನ ಕಂಡುಕೊಳ್ಳೋದಕ್ಕಿಂತ ಮುಂಚೆ, ದೇವ್ರ ಹತ್ರ ಬರೋದಕ್ಕಿಂತ ಮುಂಚೆ, ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಸರಿಯಾಗಿ ಊಟ ಕೂಡ ಇಲ್ಲ, ಉಟ್ಕೊಳ್ಳಿಕ್ಕೆ ಸರಿಯಾಗಿ ಬಟ್ಟೆಗಳು ಕೂಡ ಇಲ್ಲ. ಸ್ಕೂಲು ರಜೆ ಬಿಡುವಾಗ 2 ತಿಂಗಳುಗಳ ಕಾಲ ಸತ್ಯ ಹೇಳ್ತೇನೆ, ಸುತ್ತಕೊಳ್ಳಿಕ್ಕೆ ಲುಂಗಿ ಕೂಡ ಇಲ್ಲ. 2 ತಿಂಗಳುಗಳ ಕಾಲ ನಾನು ಟವಲ್ ಕಟ್ಕೊಂಡೆ ಜೀವನ ಮಾಡ್ದ. ನನ್ನ ನೆನಪು ಅನುಭವ ನನಗಿದೆ. ಶಾಲೆ ಓದಬೇಕಾದ್ರೆ ಶಾಲೆ ಓದೋದು, ಬೇರೆ ಟೈಮಲ್ಲಿ ಹೊಲದಲ್ಲಿ ಕೆಲಸ ಮಾಡ್ದ ಅನುಭವ ನನಗಿದೆ, ಕೂಲಿ ಮಾಡ್ದ ಅನುಭವ ನನಗಿದೆ, ವಾಚ್ಮ್ಯಾನ್ ಕೆಲಸ ಮಾಡ್ದ ಅನುಭವ ನನಗಿದೆ, ಹೋಟ್ಲಲ್ಲಿ ಕೆಲಸ ಮಾಡ್ದ, ಸತ್ಯ ಹೇಳ್ತೀನಿ ಕೆಲವೇ ದಿವಸ ಆದ್ರೂ ಕೂಡ ಹೋಟ್ಲಲ್ಲಿ ಕೆಲಸ ಮಾಡ್ದ ಅನುಭವ ನನಗಿದೆ, ಕೆಲವೇ ವರ್ಷಗಳಾದ್ರೂ ಕುರಿ ಕಾದ ಅನುಭವ ನನಗಿದೆ, ಎಮ್ಮೆನ ಮೇಯಿಸಿದಂತ ಅನುಭವ ನನಗಿದೆ. ನಾವು ಒಂದು ಗುಡಿಸಲು ಕಟ್ಕೊಂಡಿದ್ವಿ. ಮಳೆ ಬಂತಂದ್ರೆ, ರಾತ್ರಿ ಮಳೆ ಬಂದ್ರೆ ಎಲ್ಲ ಸೋರ್ತಿತ್ತು. ನಮ್ಮ ತಾಯಿ ಒಂದು ಪಾತ್ರೆ ತಗೊಂಡು, ಪಾತ್ರೆ ಎಲ್ಲೆಲ್ಲಿ ಸೋರ್ತದೆ, ಅಲ್ಲೊಂದು ಪಾತ್ರೆ, ಅಲ್ಲೊಂದು ಪಾತ್ರೆ, ಅಲ್ಲೊಂದು ಬೇಸನ್, ಅಲ್ಲೊಂದು ಬೇಸನ್, ಅಲ್ಲೊಂದು ಬೇಸನಲ್ಲಿ ಇಡ್ತಿದ್ರು. ರಾತ್ರಿ ಎಲ್ಲ ನೀರೆಲ್ಲ ತುಂಬೋಗ್ತಿತ್ತ. ನಿದ್ದೆ ಮಾಡ್ದಂಗೆ ಹಂಗೆ ಕುಂತಿರ್ತಿದ್ವಿ. ಎಷ್ಟೋ ಸಾರಿ ಊಟ ಇಲ್ಲದ ಅನುಭವ ನನಗಿದೆ. ಎಷ್ಟೋ ಸಾರಿ ಜನರು ನಮ್ಮ ಬಗ್ಗೆ ಕೇವಲವಾಗಿ ಕಡೆಗಣಿಸಿ ಹೀನಾಯಿಸಿ ಮಾತಾಡಿದಂತ ಆ ಮಾತುಗಳು ಕೇಳಿಸ್ಕೊಂಡಂತ ಅತ್ತಿದ್ದ ಅನುಭವ ನನಗಿದೆ. ಎಷ್ಟೋ ಸಾರಿ ಕಷ್ಟ ತಾಳಲಾರ್ದೆ ಬದುಕೋದಕ್ಕಿಂತ ಸಾಯದ ಮೇಲಂತ ಯಾಕನ ಸೃಷ್ಟಿ ಮಾಡಿದೆ ದೇವರೇ, ಯಾಕನ ಹುಟ್ಟು ಮಾಡಿದೆ ದೇವರಂತ ದೇವರಿಗೆ ಶಾಪ ಹಾಕಿದಂತ ಒಂದು ನೆನಪು ಕೂಡ ನನಗಿದೆ. 1999 ಇಸ್ವಿ ಜೂನ್ 6ನೇ ತಾರೀಕಿಗೆ ನನ್ನ ಹೃದಯದಲ್ಲಿ ಯೆಶಯ್ಯ ಬಂದಿದ್ದಾರೆ, ನನ್ನ ಕುಟುಂಬದಲ್ಲಿ ಯೆಶಯ್ಯ ಕಾಲಿಟ್ಟಿದ್ದಾರೆ. ಯಾವಾಗ ಯೆಶಯ್ಯ ನನ್ನ ಕುಟುಂಬದಲ್ಲಿ ಬಂದರು, ಯೆಶಯ್ಯ ನನ್ನ ಹೃದಯದಲ್ಲಿ ಬಂದರು, ನನ್ನ ಪ್ರತಿ ಅವಶ್ಯಕತೆಗಳನ್ನ ಪೂರೈಸಿ 21 ವರ್ಷಗಳ ಕಾಲ ಆತನ ಸೇವೆಯಲ್ಲಿ ದೇವರು ನನ್ನನ್ನು ಉಪಯೋಗಿಸಿದ್ದಾರೆ. ಕೂಲಿ ಮಾಡುವ ವ್ಯಕ್ತಿನ ಕರ್ಕೊಂಡ್ಬಂದು ಕೆಲವು 1000 ಮಂದಿ ಮೇಲೆ ದೇವರು ಸೇವಕನಾಗಿ ನಿಲ್ಲಿಸಿದ್ದಾರೆ. ಇವತ್ತು ನಿನ್ನ ಪರಿಸ್ಥಿತಿ ನೋಡಿ ಜನ ನಗುತ್ತಾ ಇದ್ದಾರ? ಇವತ್ತು ನಿನ್ನ ಕಷ್ಟದಲ್ಲಿ ಬಿದ್ದಿದ್ದು ನೋಡಿ ಜನರು ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರಾ? ಅರ್ಥ ಮಾಡ್ಕೋ. ಹಲ್ಲೆಲೂಯಾ. ಒಂದು ದಿನ ಬರುತ್ತೆ, ಅದೇ ಜನರ ಮುಂದೆ ಅದೇ ಸ್ಥಳದಲ್ಲಿ ಅವರು ಬಾಯಿ ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯ ಪಡತಾರ, ನನ್ನ ದೇವರು ನಿಮ್ಮನ್ನ ಮೇಲೆತ್ತುವ ದೇವರಾಗಿದ್ದಾನೆ. ನನ್ನ ದೇವರು ಸಾಧಾರಣ ದೇವರಲ್ಲ, ಅಗತ್ಯತೆಗಳನ್ನು ಪೂರೈಸುವ ಯೆಹೋವ ಹೀರೆ.